ಜೈ ಜಿನೇಂದ್ರ. ಏಪ್ರಿಲ್ 9ನೇ ತಾರೀಕಿನಂದು ವಿಶ್ವ ನಮೋಕಾರ ಮಂತ್ರ ದಿವಸ ಆಗಿ ಆಚರಿಸಲ್ಪಡುತ್ತಿದೆ. ಈ ಒಂದು ಕಾರಣದಿಂದ ನಮೋಕಾರ ಮಂತ್ರ ಜಾಪ ಎಲ್ಲರೂ ಮಾಡಲಾಗುತ್ತಿದೆ. ಇಲ್ಲಿ ಒಂದು ವಿಡಿಯೋ ತುಣುಕು ನಮೋಕಾರ ಮಂತ್ರ. ಓಂ ನಮೋ ದೇವತಾಂ ನಮೋ ಸಿದ್ಧಾನಂ ನಮೋ ಐರಣಂ ನಮೋ ಜಯನಂ ನಮಲಯ ಸವಸಾಹುನಂ. ಓಂ ನಮೋ ಹರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಐರ್ಯಾಣಂ ನಮೋ ವಚಾಯಾಣಂ ನಮೋ ಲೋಯೇ ಸವಸಾಗುಣಂ ಯೇಸೋ ಪಂಚನಮೋಕಾರೋ ಸೌವ ಪಾಪಪನಾಶನೋ ಮಂಗಳಾನಂಚ ಸವೇತಿ ಪರಮಂ ಹವೈ ಮಂಗಲಂ ಪರಮಂ ಹವೈ ಮಂಗಲಂ ಪರಮಂ ಹವೈ ಮಂಗಲಂ. ಅರಿಹಂತ ಸ್ತುತಿ. ಯಾರ ಜ್ಞಾನಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ, ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ ಅಂಥ ದೇವದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ, ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಸಿದ್ಧರ ಸ್ತುತಿ. ಯಾರು ಸಕಲ ಪಾಪ ಪುಣ್ಯ ಮಲಕಲಂಕರಹಿತರು, ನಿರ್ಮಲಾತ್ಮ ಜ್ಯೋತಿಯಿಂದ ಸಹಿತ ದೇಹ ರಹಿತರು, ಯಾರ ಆತ್ಮ ನಮಗೆ ಚಕ್ಷು ಗಮ್ಯರಹಿತವಾಗಿದೆ ಅಂಥ ಸಿದ್ಧಾತ್ಮರಲ್ಲಿ ನನ್ನ ತಲೆಯು ಬಾಗಿದೆ. ಯಾರು ಲೋಕ ಅಗ್ರಭಾಗದಲ್ಲಿ ವಾಸವಿರುವರೋ, ಜನ್ಮ ಮರಣರಹಿತ ಅಲ್ಲಿ ಅನಂತ ಕಾಲ ಉಳಿವರೋ, ಯಾರ ಆತ್ಮ ಮೋಕ್ಷ ಪಡೆದು ಅನಂತ ಸುಖವ ಹೊಂದಿದೆ ಅಂಥ ಸಿದ್ಧಾತ್ಮರಲ್ಲಿ ನನ್ನ ತಲೆಯು ಬಾಗಿದೆ. ಆಚಾರ್ಯ ಸ್ತುತಿ. ಕುಂಬಾರ ಗಡಿಗೆ ತಿದ್ದುವಂತೆ ಶಿಷ್ಯರನ್ನು ತಿದ್ದುತ್ತಾ ಮೋಕ್ಷ ಮಾರ್ಗದಲ್ಲಿ ನಿತ್ಯ ದೋಷ ಮುಕ್ತಗೊಳಿಸುತ್ತಾ ಯಾರ ಸಮಯ ಸ್ವಪರಹಿತದ ಮಾರ್ಗದಲ್ಲಿ ತೊಡಗಿದೆ ಅಂಥ ಆಚಾರ್ಯರಲ್ಲಿ ನನ್ನ ತಲೆಯು ಬಾಗಿದೆ. ಯಾರು ಶಿಷ್ಯ ವೃಂದಕ್ಕೆಲ್ಲ ನಿತ್ಯ ಕೃಪೆಯ ಮಾಡುತ್ತಾ ಅವರ ಹಿತವ ಬಯಸಿ ಶಿಕ್ಷೆ ದೀಕ್ಷೆಯನ್ನು ನೀಡುತ್ತಾ ಯಾರ ವಿಹಾರ ಶ್ರೀ ವಿಹಾರದಿಂದ ಜಗಕ್ಕೆ ಶಾಂತಿಯಾಗಿದೆ ಅಂಥ ಆ ಆಚಾರ್ಯರಲ್ಲಿ ನನ್ನ ತಲೆಯು ಬಾಗಿದೆ. ಉಪಾಧ್ಯಾಯರ ಸ್ತುತಿ. ಆಚಾರ್ಯ ಸಂಘದಲ್ಲಿ ನಿತ್ಯ ಧರ್ಮಶಾಸ್ತ್ರ ಹೇಳುತ್ತಾ ಸಂಘದಲ್ಲಿ ಇರುವ ಶ್ರವಣ ವೃಂದ ಜ್ಞಾನ ಬೆಳೆಸುತ್ತಾ ಯಾರ ಸಮಯ ಜನರ ಸದುಪದೇಶದಲ್ಲಿ ತೊಡಗಿದೆ ಅಂಥ ಉಪಾಧ್ಯಾಯರಲ್ಲಿ ನನ್ನ ತಲೆಯು ಬಾಗಿದೆ. ಯಾರು ಸಕಲ ದ್ವಾದಶಾಂಗ ಧರ್ಮಶಾಸ್ತ್ರ ಓದುತ್ತಾ ತಮ್ಮ ಕಾಲ ಜ್ಞಾನ ಧ್ಯಾನ ತಪಸ್ಸಿನಲ್ಲಿ ಕಳೆಯುತ್ತಾ ಯಾರ ಸಮಯ ನಿತ್ಯ ಜ್ಞಾನ ಧ್ಯಾನದಲ್ಲಿ ತೊಡಗಿದೆ ಅಂಥ ಉಪಾಧ್ಯಾಯರಲ್ಲಿ ನನ್ನ ತಲೆಯು ಬಾಗಿದೆ. ಸರ್ವ ಸಾಧುಗಳ ಸ್ತುತಿ. ಯಾರು ನಗ್ನ ದೀಕ್ಷೆಗೈದು ಸಂಘದಲ್ಲಿ ನೆಲೆಸುತ್ತಾ ಗುರುಗಳಿಂದ ನಿತ್ಯ ಶಾಸ್ತ್ರ ಪಾಠವನ್ನು ಕೇಳುತ್ತಾ ಯಾರ ಮನಸ್ಸು ಜ್ಞಾನ ಧ್ಯಾನ ಸೇವೆಯಲ್ಲಿ ತೊಡಗಿದೆ ಅಂಥ ಪೂಜ್ಯ ಮುನಿಗಳಲ್ಲಿ ನನ್ನ ತಲೆಯು ಬಾಗಿದೆ. ಯಾರು ವೀರ ಚರ್ಯಗೈದು ಘೋರ ತಪವ ಮಾಡುತ್ತಾ ಮತ್ತು ಜ್ಞಾನ ಧ್ಯಾನದಲ್ಲಿ ಎಲ್ಲ ಕಾಲ ಕಳೆಯುತ್ತಾ ಯಾರ ಮನಸ್ಸು ಹೆಚ್ಚು ಆತ್ಮ ಧ್ಯಾನದಲ್ಲಿ ತೊಡಗಿದೆ ಅಂಥ ಪೂಜ್ಯ ಮುನಿಗಳಲ್ಲಿ ನನ್ನ ತಲೆಯು ಬಾಗಿದೆ. ನನ್ನ ತಲೆಯು ಬಾಗಿದೆ. ನನ್ನ ತಲೆಯು ಬಾಗಿದೆ. ಧನ್ಯವಾದಗಳು.